ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮೇಮು ಕೋಪಲಂ ಇದು ರೀಸೆಂಟ್ ಆಗಿ ತೆಲುಗು ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ವೆಬ್ ಸೀರೀಸ್ ಸ್ಟಾರಿಂಗ್ ನಾಗೇಂದ್ರ ಬಾಬು, ಗೆಟಪ್ ಶ್ರೀನು ಅಂಡ್ ರವಿತೇಜ, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಜಿ5 OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಗಜಪತಿ ವಾಸ ಮಾಡ್ತಿರುವಂತಹ ಊರಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಹುಂಜಗಳ ಮಧ್ಯೆ ಫೈಟ್ ಕಾಂಪಿಟೇಷನ್ ನಡೆಸ್ತಾ ಇರ್ತಾರೆ. ಆ ಕಾಂಪಿಟೇಷನ್ ನಲ್ಲಿ ಗಜಪತಿಯ ಹುಂಜ ಸಲಾರ್ ರಾಜುನೇ ಪ್ರತಿ ವರ್ಷ ಜಯಬೇರಿ ಬಾರಿಸಿ ಕಪ್ ಗೆಲ್ತಾ ಇರ್ತಾನೆ. ಒಂದು ದಿನ ಇದ್ದಕ್ಕಿದ್ದಂತೆ 24 ಸಲ ಕಪ್ ಗೆದ್ದಿರುವಂತಹ ಸಲಾರ್ ರಾಜುನ ಯಾರೋ ಕತ್ಕೊಂಡು ಹೊರಟೋಗ್ತಾರೆ. ಗಜಪತಿ ಅವನಿಗಿರುವಂತಹ ಇನ್ಫ್ಲೂಯೆನ್ಸ್ ನೆಲ್ಲ ಉಪಯೋಗಿಸಿಕೊಂಡು ಕಳ್ತನ ಆಗಿರುವಂತಹ ಅವನ ಹುಂಜ ಸಲಾರ್ ರಾಜುನ ಆದಷ್ಟು ಬೇಗ ಕಂಡು ಹಿಡಿದು ತಂದು ಅವನ ಕೈಗೆ ಒಪ್ಪಿಸಬೇಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಪ್ರೆಷರ್ ಹಾಕ್ತಾನೆ. ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಎಂಟ್ರಿ ಕೊಡದೆ ರವಿ ಸೊಟಾರಿ ಮತ್ತು ಮೋಹನ್ ಸೊಟಾರಿ ಅನ್ನೋ ಇಬ್ರು ಕಾನ್ಸ್ಟೇಬಲ್ಸ್. ಇವಾಗ ಈ ಇಬ್ರು ಕಾನ್ಸ್ಟೇಬಲ್ಸ್ ಗೆ ಕಳವಾಗಿರುವಂತಹ ಗಜಪತಿಯ ಹುಂಜ ಸಲಾರ್ ರಾಜುನ ಕಂಡು ಹಿಡಿದು ತಂದು ಗಜಪತಿಗೆ ಸೇಫ್ ಆಗಿ ಒಪ್ಸಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಈ ವೆಬ್ ಸೀರೀಸ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಗೆಟಪ್ ಶ್ರೀನು ಆಸ್ ಮೋಹನ್ ಸೊಟಾರಿ ಅಂಡ್ ರವಿತೇಜ ಆಸ್ ರವಿ ಸೊಟಾರಿ. ಈ ವೆಬ್ ಸೀರೀಸ್ ಅಲ್ಲಿ ಎರಡು ಕ್ಯಾರೆಕ್ಟರ್ಸ್ ಗೆ ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ಇಬ್ರು ಸಹ ಅವರ ಪರ್ಫಾರ್ಮೆನ್ಸ್ ಮೂಲಕ ಈ ವೆಬ್ ಸೀರೀಸ್ ನ ಸ್ಟಾರ್ಟಿಂಗ್ ಎಪಿಸೋಡ್ ಇಂದ ಎಂಡಿಂಗ್ ಎಪಿಸೋಡ್ ವರೆಗೂ ಜೀವ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು ಆಸ್ ಗಜಪತಿ, ಈ ಒಂದು ವೆಬ್ ಸೀರೀಸ್ ಅಲ್ಲಿ ಅವರ ಆಕ್ಟಿಂಗ್ ತುಂಬಾ ಸೆಟಲ್ಡ್ ಆಗಿ ಬಂದಿದೆ. ಅವ್ರದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ ಗೆ 100% ಜಸ್ಟಿಫೈ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಜಸ್ಟ್ ಒಂದು ಐಡಿಯಾ ಮತ್ತು ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ರಾ ಆಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಟೋಟಲ್ 6 ಎಪಿಸೋಡ್ಸ್ ಇದೆ ಈ ಒಂದು ವೆಬ್ ಸೀರೀಸ್ ಅಲ್ಲಿ. ಫಸ್ಟ್ ಎಪಿಸೋಡ್ ಅಲ್ಲಿ ಜಸ್ಟ್ ಮೇನ್ ಪ್ಲಾಟ್ ಗೆ ಇಂಟ್ರಡಕ್ಷನ್ ಕೊಡ್ತಾರೆ. ಸ್ಕ್ರೀನ್ ಪ್ಲೇ ಕಾಮಿಡಿ ಆಗಿ ತಗೊಂಡೋಗಿದ್ದಾರೆ, ನನಗೆ ಎಂಗೇಜಿಂಗ್ ಅಂತ ಅನಿಸ್ತು. ಸೆಕೆಂಡ್ ಎಪಿಸೋಡ್ ಅಲ್ಲಿ ಸಲಾರ್ ರಾಜುನ ಕಂಡುಹಿಡಿಯುವಂತಹ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಗೆಟಪ್ ಶ್ರೀನು ಮತ್ತು ರವಿ ತೇಜ ಈ ಇಬ್ರು ಕಾನ್ಸ್ಟೇಬಲ್ಸ್ ಮಾಡುವಂತಹ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಕಾಮಿಡಿ ಆಗಿ ಬಂದಿದೆ. ಆ ಎಪಿಸೋಡ್ ಎಂಡಿಂಗ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನಗೆ ಅದು ವರ್ಕ್ ಆಯ್ತು. ಥರ್ಡ್ ಎಪಿಸೋಡ್ ಅಲ್ಲಿ ಬ್ಲಾಕ್ ಮ್ಯಾಜಿಕ್ ಆಂಗಲ್ ಅಲ್ಲಿ ಆಡಿಯನ್ಸ್ ತಲೆಗೆ ಹುಳ ಬಿಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಎಪಿಸೋಡ್ ಇಂದ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಗ್ರಿಪ್ಪಿಂಗ್ ಆಗಕ್ಕೆ ಶುರು ಆಗುತ್ತೆ. ಆದ್ರೂ ಒಂದಷ್ಟು ಅನ್ನೆಸೆಸರಿ ಸೀನ್ಸ್ ಇಂದಾಗಿ ನರೇಷನ್ ಸ್ಲೋ ಆಗಿದೆ. ನನಗೆ ಈ ಒಂದು ಎಪಿಸೋಡ್ ಬೋರಿಂಗ್ ಫೀಲ್ ಕೊಡ್ತು. ಫೋರ್ತ್ ಎಪಿಸೋಡ್ ಅಲ್ಲಿ ಗೆಟಪ್ ಶ್ರೀನು ಮತ್ತು ರವಿತೇಜ ಇವರಿಬ್ರು ಕಾಂಬೋ ಸೀನ್ಸ್ ಕಮಾಲ್ ಮಾಡುತ್ತೆ. ಥರ್ಡ್ ಎಪಿಸೋಡ್ ಅಲ್ಲಿ ಡ್ರಾಪ್ ಆಗಿದ್ದಂತಹ ಸೀರೀಸ್ ಇವರಿಬ್ರು ಕಾಂಬೋ ಸೀನ್ಸ್ ಇಂದಾಗಿ ಫೋರ್ತ್ ಎಪಿಸೋಡ್ ಅಲ್ಲಿ ಕಾಮಿಡಿ ವೈಸು ಕಮ್ಬ್ಯಾಕ್ ಆಗುತ್ತೆ. ಇದರಿಂದಾಗಿ ನನಗೆ ಎಪಿಸೋಡ್ ನಂಬರ್ 4 ಎಂಗೇಜಿಂಗ್ ಆಗಿತ್ತು. ಫಿಫ್ತ್ ಎಪಿಸೋಡ್ ಅಲ್ಲಿ ಸೀರೀಸ್ ಕಂಪ್ಲೀಟ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗುತ್ತೆ. ಸೀರೀಸ್ ನ ಲೆಂತಿ ಮಾಡೋದಕ್ಕೆ ಅಂತಾನೆ ಒಂದಷ್ಟು ಅನ್ವಾಂಟೆಡ್ ಸೀನ್ಸ್ ನ ಆಡ್ ಮಾಡ್ದಂಗೆ ಇದೆ. ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಮತ್ತೆ ಸೀರೀಸ್ ಟ್ರ್ಯಾಕ್ ಗೆ ಬರುತ್ತೆ. ಆದ್ರೂ ಎಪಿಸೋಡ್ ನಂಬರ್ 5 ನನಗೆ ವರ್ಕ್ ಆಗ್ಲಿಲ್ಲ. ಸಿಕ್ಸ್ತ್ ಅಂಡ್ ಫೈನಲ್ ಎಪಿಸೋಡ್ ಅಲ್ಲಿ ಗಜಪತಿಯ ಹುಂಜ ಸಲಾರ್ ರಾಜುವಿನ ಕಳ್ಳತನದ ಹಿಂದಿನ ರಹಸ್ಯವನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಔಟ್ ಆಫ್ ದ ಟ್ರ್ಯಾಕ್ ಗೆ ಹೋಗಿದ್ದಂತಹ ವೆಬ್ ಸೀರೀಸ್ ಇದರಿಂದಾಗಿ ಟ್ರ್ಯಾಕ್ ಗೆ ಬರುತ್ತೆ. ಆದ್ರೂ ಮತ್ತೆ ಡೈರೆಕ್ಟರ್ ಈ ಒಂದು ವೆಬ್ ಸೀರೀಸ್ ನ ಔಟ್ ಆಫ್ ದ ಟ್ರ್ಯಾಕ್ ತಗೊಂಡೋಗಿದ್ದಾರೆ. ನನಗೆ ಈ ಒಂದು ಎಪಿಸೋಡ್ ನಂಬರ್ 6 ಕೂಡ ವರ್ಕ್ ಆಗ್ಲಿಲ್ಲ. ಪರ್ಫಾರ್ಮೆನ್ಸಸ್ ವೈಸ್ ಬೆಟರ್ ಆಗಿ ಬಂದಿದೆ. ಫಸ್ಟ್ 3 ಎಪಿಸೋಡ್ಸ್ ಸ್ಕ್ರೀನ್ ಪ್ಲೇ ಕೂಡ ಡೀಸೆಂಟ್ ಆಗಿ ಬಂದಿದೆ. ಆದ್ರೆ ಈ ಒಂದು ವೆಬ್ ಸೀರೀಸ್ ಗೆ ಸ್ಟೋರಿ ಮತ್ತು ಲಾಸ್ಟ್ 3 ಎಪಿಸೋಡ್ಸ್ ಅಲ್ಲಿ ಬರುವಂತಹ ಸ್ಕ್ರೀನ್ ಪ್ಲೇನೆ ಮೇಜರ್ ಲೆಟ್ ಡೌನ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಈ ಒಂದು ವೆಬ್ ಸೀರೀಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ವೆಬ್ ಸೀರೀಸ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಈ ವೆಬ್ ಸೀರೀಸ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ವೆಬ್ ಸೀರೀಸ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.